ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಅವರ್ ಚಾನಲ್. ಇದು ಆಹಾರವೇ ಆರೋಗ್ಯ. ನಾವು ತಿಂತಕ್ಕಂಥ ಆಹಾರದಲ್ಲೇ ನಮ್ಮ ಆರೋಗ್ಯ ಇದೆ ಅಂತ ಹೇಳ್ತಾ ಬರೀ ಇವತ್ತು ನಾನು ನಿಮಗೆ ತೋರಿಸ್ತಕ್ಕಂಥ ರೆಸಿಪಿ ಏನಂತಂದ್ರೆ ಪಾಲಕ್ ಬಜ್ಜಿ. ಸಾಯಂಕಾಲ ಸ್ನ್ಯಾಕ್ಸ್ ಟೈಮಿಗೆ ಇದೇನೈತೆ ನೋಡ್ರಿ, ಪರ್ಫೆಕ್ಟ್ ಸ್ನ್ಯಾಕ್ಸ್ ಅಂತ ಹೇಳ್ಬೋದು. ಮತ್ತು ಅದ್ರ ಜೊತೆ ಏನೈತಲ್ಲ ಬಜ್ಜಿ ಜೊತೆ ಒಂಚೂರು ಚಹಾ ಈ ರೀತಿ ಕಾಫಿ ಇತ್ತಂದ್ರೆ ಪರ್ಫೆಕ್ಟಾಗಿ ಬರುತ್ತೆ. ಸೊ ಬರೀ ಇದಕ್ಕೆ ಏನೇನು ಬೇಕಂತ ಒಂದ್ಸರಿ ನೋಡ್ಕೊಂಡು ಬರೋಣ. ಮೊದಲಿಗೆ ಇಲ್ಲಿ ನಾನು ಕಡಲೆ ಹಿಟ್ಟನ್ನು 1 ಕಪ್ ತೊಗೊಂಡು ನೋಡ್ರಿ, ಅಜ್ವಾನ ಮತ್ತು ಉಳ್ಳಾಗಡ್ಡಿನ ಈ ರೀತಿ ಉದ್ದು ಕಟ್ ಮಾಡಿ ತೊಗೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಎಣ್ಣೆ, ಉಪ್ಪು ಮತ್ತು ಪಾಲಕ್ ಸೊಪ್ಪನ್ನ ನಾನಿಲ್ಲಿ ತೊಳೆದು ಮತ್ತು ಕಟ್ ಮಾಡಿ ತೊಗೊಂಡು ನೋಡ್ರಿ. ಇವಾಗ ಒಂದು ಬೌಲ್ನ ತೊಗೊಂಡಿದ್ದೀನಿ. ಬೌಲ್ ತೊಗೊಂಡ್ಬಿಟ್ಟು ಇವಾಗ ಇದನ್ನೆಲ್ಲ ಸೇರಿಸ್ಕೊಳ್ಳೋಣ. ಮೊದಲಿಗೆ ಇಲ್ಲಿ ನೋಡ್ರಿ ನಾನು ಉಳ್ಳಾಗಡ್ಡಿನ ಹಾಕ್ಕೊಳತ್ತೀನಿ. ಈ ಬಂದ ಪಾಲಕ್ ಬಜ್ಜಿಗೆ ಏನೈತಲ್ಲ ಉಳ್ಳಾಗಡ್ಡಿ ಈ ರೀತಿ ಉದ್ದುದ್ದಾಗಿದ್ರೆ ತಿನ್ನುವಾಗ ಟೇಸ್ಟ್ ಬರ್ತಾವ ಅಂಥೇಳಿ. ಸೊ ಪಾಲಕ್ ಸೊಪ್ಪು ನೋಡ್ತಿರ್ಬೋದು ನೀವು, ಇದರಲ್ಲಿ ನೀರೆಲ್ಲ ಏನಿಲ್ಲ, ಯಾಕಂದ್ರೆ ಮುಂಚೆನೇ ತೊಳೆದು ಇಟ್ಕೊಂಡ್ಬಿಟ್ಟಿದ್ದೆ. ಅದಾದಮೇಲೆ ಇವಾಗ ಒಂಚೂರು ಅಜ್ವಾಯಿನ ಹಾಕ್ಕೊಳತ್ತೀನಿ ನೋಡ್ರಿ. ಉಪ್ಪನ್ನ ಸ್ವಲ್ಪ ಸೇರಿಸ್ಕೊಳತ್ತೀನಿ, ಯಾಕಂದ್ರೆ ಉಪ್ಪು ಇನ್ನೊಂದ್ಸರಿ ಸೇರಿಸ್ಕೋಬೇಕಾಗತ್ತೆ. ಇದಿಷ್ಟು ಆದಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೊಳತ್ತೀನಿ ನೋಡ್ರಿ. ಯಾಕಂದ್ರೆ ಡೈರೆಕ್ಟ್ ಕಡಲೆ ಹಿಟ್ಟು ಇದ್ರೊಳಗೆ ಹಾಕ್ಕೊಂಡಾಗ ಇದಕ್ಕೆ ಅಂಟ್ಕೊಂಡ್ಬಿಡುತ್ತೆ. ಸೊ ಈ ರೀತಿ ಎಣ್ಣೆ ಹಾಕ್ಕೊಂಡ್ರೆ ಬಜ್ಜಿ ಒಂಥರ ಏನೈತೆ ನೋಡ್ರಿ, ಪೂರ್ತಿ ಅಂಟಾಗಿ ಬರಲ್ಲ. ಹಾಗಾಗಿ ಮೊದಲಿಗೆ ಏನೈತಲ್ಲ ಈ ಉಳ್ಳಾಗಡ್ಡಿ ಮತ್ತು ಈ ಪಾಲಕ್ ಸೊಪ್ಪು ಏನಿರುತ್ತೆ ನೋಡ್ರಿ, ಅದಕ್ಕೆ ಒಂಚೂರು ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಆ್ಯಕ್ಚುಲಿ ಸ್ಪೂನಿಂದ ಅಷ್ಟು ನೀಟಾಗಿ ಬರೋಂಗಿಲ್ಲ, ಹಾಗಾಗಿ ನಾನು ಕೈಯಿಂದ ಮಿಕ್ಸ್ ಮಾಡ್ಕೊಳತ್ತೀನಿ. ಈ ರೀತಿ ಎಣ್ಣೆ ಅಂಟ್ಕೊಂಡು ಬಿಟ್ಟಿರುತ್ತೆ ನೋಡ್ರಿ ಉಳ್ಳಾಗಡ್ಡಿಗೆ. ಅದಕ್ಕೆ ಇವಾಗ ಹಿಟ್ಟು ಹಾಕ್ಕೊಂಡಾಗ ಏನೈತಲ್ಲ ಪೂರ್ತಿ ಏನೈತಲ್ಲ ಜಿಗಿಟ್ ಥರ ಬರೋಂಗಿಲ್ಲ. ಬಜ್ಜಿನೂ ಏನೈತಲ್ಲ ಸಾಫ್ಟಾಗಿ ಬರ್ತಾವೆ ಮತ್ತು ಟೇಸ್ಟು ಆಗ್ತಾವೆ ಅಂಥೇಳಿ. ಮೊದಲಿಗೆ ಪೂರ್ತಿಯಾಗಿ ಹಿಟ್ಟು ಏನೈತೆ ನೋಡ್ರಿ ಕಲಿಸ್ಕೊಳ್ಳೋದು ಬೇಕಾಗಿಲ್ಲ, ಯಾಕಂದ್ರೆ ಎಷ್ಟೆಷ್ಟು ಹಿಟ್ಟು ಹಿಡಿತಂತ ನೋಡ್ಕೊಂಡು ಕಲಿಸ್ಕೊಳ್ಳೋಣ. ಮೊದಲಿಗೆ ಹಾಕ್ಕೊಂಡ್ಬಿಟ್ಟು ಪೂರ್ತಿಯಾಗಿ ಏನೈತೆ ನೋಡ್ರಿ ಮಿಕ್ಸ್ ಆಗೋವರೆಗೆ ಕಲಿಸ್ಕೊಡ್ರಿ. ಡೈರೆಕ್ಟ್ ನೀರು ಹಾಕ್ಬಾರ್ದು. ಈ ರೀತಿ ಏನೈತಲ್ಲ ಪೂರ್ತಿ ಅಂಟ್ಕೋಬೇಕದು ಉಳ್ಳಾಗಡ್ಡಿ ಏನು ಪಾಲಕ್ ಸೊಪ್ಪಿಗೆ ಇರುತ್ತೆ ನೋಡ್ರಿ. ಈ ರೀತಿ ಅಂಟ್ಕೊಂಡ್ಬಿಟ್ರೆ ಹಿಟ್ಟು ಆಮೇಲೆ ಬಜ್ಜಿ ತಿನ್ನಕ್ಕೆ ಭಾಳ ಟೇಸ್ಟಾಗಿ ಬರ್ತಾವೆ. ಸೊ ಇವಾಗ ಒಂದು ಸ್ವಲ್ಪ ನೀರನ್ನ ಹಾಕ್ಕೊಳ್ಳೋಣ. ನೀರನ್ನ ಒಟ್ಟಿಗೆ ಹಾಕ್ಕೊಳ್ಳೋದು ಬೇಕಾಗಲ್ಲ, ಯಾಕಂದ್ರೆ ಎಷ್ಟೆಷ್ಟು ಬೇಕಾಕವಂತ ನೋಡ್ಕೊಂಡು ಹಾಕ್ಕೋಬೇಕಾಗತ್ತೆ ನೋಡ್ರಿ. ಹಾಗಾಗಿ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಂತ ಹೋಗೋಣ. ಬಜ್ಜಿ ಇವಾಗ ನಾರ್ಮಲಾಗಿ ಏನು ಬಜ್ಜಿ ಮಾಡ್ತೀವಿ ನೋಡ್ರಿ ಉಳ್ಳಾಗಡ್ಡಿ ಬಜ್ಜಿ, ಅದೇ ಥರನ. ಬಟ್ ಪಾಲಕ್ ಸೊಪ್ಪು ಏನೈತೆ ನೋಡ್ರಿ, ಮಕ್ಕಳಿಗೆ ಈ ರೀತಿ ಸೊಪ್ಪು ತಿನ್ನೋದಂದ್ರೆ ಆಗಂಗಿಲ್ಲ. ಯಾವುದೋ ಆಯ್ತು ನೋಡ್ರಿ, ತರಕಾರಿ ತಿನ್ನಕ್ಕೆ ಅವ್ರು ಇಷ್ಟಪಡಲ್ಲ. ಬಟ್ ಬಜ್ಜಿ ಅಂದರೆ ಯಾರು ಇಷ್ಟಪಡಂಗಿಲ್ಲ ಹೇಳ್ರಿ, ಎಲ್ಲರೂ ಇಷ್ಟಪಡ್ತಾರೆ. ಅದ್ರೊಳಗೆ ಅವ್ರಿಗೇನು ತಿನ್ನೋ ಇಷ್ಟಪಡ್ತಾರೆ ನೋಡ್ರಿ, ಅದ್ರೊಳಗನೆ ಈ ರೀತಿ ಏನೈತಲ್ಲ ಸೊಪ್ಪು ಸೇರಿಸ್ಕೊಟ್ರೆ ನಮಗೂ ಒಂಥರ ಸಮಾಧಾನ, ಒಂಥರ ಹೆಲ್ದಿಯಾಗಿರುತ್ತೆ ಅಂಥೇಳಿ. ಸೊ ಹಾಗಾಗಿ ಮತ್ತು ಪಾಲಕ್ ಸೊಪ್ಪಿಂದ ಏನೈತೆ ನೋಡ್ರಿ ಟೇಸ್ಟ್ ಆಗೇನೆ ಬರುತ್ತೆ. ಇವಾಗ ನೋಡ್ತಿರ್ಬೋದು ನೀವು, ಇಲ್ಲಿ ನಾನು ಹಿಟ್ಟನ್ನು ಪೂರ್ತಿಯಾಗಿ ಸೇರಿಸ್ಕೊಂಡು ನೋಡ್ರಿ. ಪೂರ್ತಿಯಾಗಿ ಹಾಕ್ಕೊಂಡ್ಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಇವಾಗ ಸೇರಿಸ್ಕೊಳತ್ತೀನಿ. ನೋಡ್ತಿರ್ಬೋದು ನೀವು ಇಲ್ಲಿ ಸಾಕು, ಇಷ್ಟು ಏನೈತೆ ನೋಡ್ರಿ ಅದಕ್ಕಾದ್ರೆ ಸಾಕು ನೀರು. ಆಲ್ಮೋಸ್ಟ್ ಇದು ಇವಾಗ ಏನೈತೆ ನೋಡ್ರಿ ರೆಡಿ ಆಯಿತು. ಸ್ವಲ್ಪ ಇವಾಗೇನು ಆವಾಗಲೇ ನಾನು ಉಪ್ಪನ್ನ ಕಮ್ಮಿ ಹಾಕ್ಕೊಂಡಿದ್ದು ನೋಡ್ರಿ, ಇವಾಗ ಇನ್ನೊಂದು ಚೂರು ಉಪ್ಪನ್ನ ಸೇರಿಸ್ಕೊಂಡು ಬಿಡ್ತೀನಿ. ಈ ರೀತಿ ಏನೈತಿಲ್ಲ ಉಳ್ಳಾಗಡ್ಡಿ ಸ್ವಲ್ಪ ಜಾಸ್ತಿ ಏನೇ ಹಾಕಿರ್ತೀವಿ ನೋಡ್ರಿ, ಈ ರೀತಿ ಆತಂದ್ರೆ ತಿನ್ನುವಾಗ ಉಳ್ಳಾಗಡ್ಡಿ ಏನು ಸಿಗ್ತಿರ್ತಾವೆ ನೋಡ್ರಿ ಬಾಯಿಗೆ ಟೇಸ್ಟ್ ಹತ್ತವು. ಆಲ್ಮೋಸ್ಟ್ ಇಷ್ಟು ಈ ಅದಕ್ಕಾದ್ರೆ ಸಾಕ್ತಿ. ಇವಾಗ ಇನ್ನೇನೈತೆ ನೋಡ್ರಿ, ಇವಾಗ ಇದನ್ನು ಸ್ವಲ್ಪ ಇನ್ನೇನೈತಿಲ್ಲ ನೆನೆಯಕ್ಕೆ ಇಡಬೇಕಾಗತ್ತೆ. ಜಾಸ್ತಿ ಟೈಮ್ ಏನು ಬೇಕಾಗಲ್ಲ ನೆನೆಯಕ್ಕೆ. ಒಂದು ಪ್ಲೇಟಿಂದ ಏನು ಮುಚ್ಚಿಬಿಟ್ಟು ಒಂದು 5 ನಿಮಿಷ ಏನೈತಲ್ರಿ ಅಷ್ಟೇ ಬಿಟ್ಟರೆ ಅದು ಹಿಟ್ಟು ನೆನೆದ್ಬಿಡುತ್ತೆ. ಇಲ್ಲಿ ಆಲ್ಮೋಸ್ಟ್ ನಿಮಗೆ ಕಾಣಿಸ್ತೈತೆ ಅನ್ಕೋತೀನಿ ನೋಡ್ರಿ, ಇವಾಗ ಹಿಟ್ಟು ಏನೈತಲ್ಲ ನೆನೀತು ಇವಾಗಿದು. ಸೊ ಇವಾಗಿದು ರೆಡಿ ಆಯಿತು ಬಜ್ಜಿ ಮಾಡೋಕೆ. ಬರ್ರಿ ಇವಾಗ ನಾನು ಆಲ್ರೆಡಿ ಇಲ್ಲಿ ಒಂದು ಕಡಾಯಿನ ಇಟ್ಕೊಂಡ್ಬಿಟ್ಟು ಇದನ್ನು ಎಣ್ಣೆ ಕಾಸಕ್ಕೆ ಇಟ್ಕೊಂಡಿದ್ದೀನಿ ನೋಡ್ರಿ. ಎಣ್ಣೆ ಸ್ವಲ್ಪ ಬಿಸಿ ಆಗೈತೆ ಒಂಚೂರು ಚೆಕ್ ಮಾಡ್ಕೊಂಡು ಬಿಡೋಣ. ಮೊದಲಿಗೆ ಒಂದೇ ಒಂದು ಏನೈತೆ ನೋಡ್ರಿ ಉಳ್ಳಾಗಡ್ಡಿ ಪೀಸ್ನ ಇದ್ರೊಳಗೆ ಹಾಕ್ಬಿಟ್ರೆ ಗೊತ್ತಾಗತ್ತೆ. ನೋಡ್ತಿರ್ಬೋದು ನೀವು ಇಲ್ಲಿ ಎಣ್ಣೆ ಬಿಸಿ ಆಗೈತಿ. ಪೂರ್ತಿಯಾಗಿ ಏನು ಬಿಸಿಯಾಗಿರೋ ಎಣ್ಣೆ ಬೇಡ ನೋಡ್ರಿ, ಮೀಡಿಯಮ್ ಉರಿ ಒಳಗನೆ ಇದನ್ನು ಬೇಯಿಸ್ಕೋಬೇಕಾಗತ್ತೆ. ಇವಾಗ ನಾನು ಇಲ್ಲಿ ಬಜ್ಜಿನ ಬಿಟ್ಕೊತೀನಿ ನೋಡ್ರಿ. ಈ ಬಜ್ಜಿ ಬಂದು ನೀವು ಯಾವ ಸೈಜ್ ಆದರೂ ಬಿಟ್ಕೋರಿ. ಬಟ್ ಏನಂದ್ರೆ ಮಕ್ಕಳಿಗೆ ಹೊರಗಡೆ ತಂದಾಗ ಅದೊಂಥರ ಖುಷಿ ಆಗ್ತಿರುತ್ತೆ ಅಂಗಡಿ ಒಳಗಿಂದ ಅಂಥೇಳಿ. ಸೊ ಅದೇ ಸೈಜು ನೋಡೋಕೆ ಅದೇ ಥರ ಮಾಡಿದ್ರೆ ಅವ್ರಿಗೊಂಥರ ಹೊರಗಡೆ ಇಲ್ದಂದ್ರೆ ನೋಡ್ತಿರಲ್ಲ ಮಕ್ಕಳಿಗೆ ಭಾಳ ಖುಷಿ ಆಗುತ್ತೆ. ಅದೇ ಥರನ ಕಾಣಿಸ್ಬೇಕಂತೇಳಿ ನಾನಿಲ್ಲಿ ಮೀಡಿಯಮ್ ಸೈಜ್ನ ಬಿಡಾತೀನಿ. ಅಂದ್ರೆ ಪೂರ್ತಿ ದೊಡ್ಡದು ಅಲ್ಲ ಪೂರ್ತಿ ಸಣ್ಣದು ಅಲ್ಲ ಅಂತ. ಈ ಸೈಜ್ ಆ್ಯಕ್ಚುಲಿ ನಮ್ಮ ಮನ್ಯಾಗ ಯಾವಾಗಲೂ ಹಿಂಗೆ ಮಾಡ್ತೀವಲ್ಲ, ಹಾಗಾಗಿ ಅದೇ ಸೈಜನ್ನ ಏನೈತೆ ನೋಡ್ರಿ ಇಲ್ಲಿ ಬಿಡಾತೀನಿ ನಾನು ಬಜ್ಜಿನ. ಪೂರ್ತಿಯಾಗಿ ಇವಾಗ ನಿಮಗೆ ಎಷ್ಟು ಬೇಕೋ ಆ ಎಣ್ಣೆ ಒಳಗೆ ಏನೈತಲ್ಲ ಬಿಟ್ಕೋರಿ. ಬಿಟ್ಕೊಂಡು ಇವು ಪೂರ್ತಿಯಾಗಿ ಏನೈತೆ ನೋಡ್ರಿ ಚೆಂದಾಗಿ ಬೇಯಬೇಕಾಗತ್ತೆ. ಸೊ ಆಲ್ಮೋಸ್ಟ್ ಒಂದು ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡೋನು. ನಿಮಗೆ ಇಲ್ಲಿ ಕಾಣಿಸ್ತಿರ್ಬೋದು ಅನ್ಕೋತೀನಿ, ಒಂದು ಸೈಡ್ ಏನೈತಲ್ಲ ಆರಾಮ್ ಬೇಯಾಗತ್ತವು. ಬೇಯುವಾಗ ಹಾಕಿದ ತಕ್ಷಣ ಏನು ನೋಡ್ರಿ ಒಂದಕ್ಕೊಂದು ಅಂಟ್ಕೊಂಡಿರ್ತಾವಲ್ಲ, ಇವಾಗ ಎಣ್ಣೆ ಒಳಗಿದ್ದಾಗ ಆರಾಮಾಗಿ ಬಿಟ್ಕೊಂಡು ಬಿಡ್ತಾವೆ. ಸೊ ಬಿಡಿಸ್ಕೊಂಡು ಬಿಡ್ರಿ. ಆಲ್ಮೋಸ್ಟ್ ಇವಾಗ ಒಂದು ಸೈಡ್ ಏನೈತಲ್ಲ ಬೇಯ್ದು ಕಾಣಿಸ್ತು ಅಂತ ಅನ್ಕೋತೀನಿ. ಇವಾಗ ಏನೈತೆ ನೋಡ್ರಿ ಹೊಳಿಸಿ ಹಾಕಬೇಕಾಗತ್ತೆ, ಯಾಕಂದರೆ ಇನ್ನೊಂದು ಸೈಡ್ ಏನೈತಿಲ್ಲ ಬೇಯಬೇಕಲ್ಲ. ಹಾಗಾಗಿ ಪೂರ್ತಿ ಆಲ್ಮೋಸ್ಟ್ ಬೇಯ್ತಾವೆ. ಡೀಪ್ ಫ್ರೈ ಏನೇನು ಬೇಯ್ತೈತಿ, ಬಟ್ ಈ ರೀತಿ ನಿಮಗೆ ಇಲ್ಲಿ ಕಲರ್ ಚೇಂಜ್ ಕಾಣುತ್ತೆ ನೋಡ್ರಿ. ಅದನ್ನೊಂದು ಸರಿ ಈ ರೀತಿ ತಿರುಗಿಸಿ ಹಾಕ್ಬಿಟ್ರಂದ್ರೆ ಎರಡು ಕಡೆ ಏನೈತೆ ನೋಡ್ರಿ ಬೇಯ್ಕೊಂಡು ಬಿಡುತ್ತೆ. ಆಲ್ಮೋಸ್ಟು
ಅಲ್ಲಿವರೆಗೂ ಏನೈತೆ ನೋಡ್ರಿ, ಬಜ್ಜಿ ಬೇಯೋವರೆಗೂ ನೀವು ಯಾರ್ಯಾರು ಏನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಹಂಗೆ ಬಾಜು ಇರೋ ಬೆಲ್ ಐಕನ್ನ ಪ್ರೆಸ್ ಮಾಡಿರಿ. ಇದರಿಂದ ಏನೈತೆ ನೋಡ್ರಿ, ನಾ ಹಾಕೋ ವಿಡಿಯೋ ಮೊದಲು ಬಂದು ನಿಮಗೆ ಸೇರುತ್ತೆ. ಸೊ ನೀವು ನೋಡ್ತೀರನ್ನೋ ಖುಷಿ ನಿಮಗೂ ಆಗುತ್ತೆ. ಆಲ್ಮೋಸ್ಟ್ ನೋಡ್ತಿರ್ಬೋದು ನೀವು, ಇಲ್ಲಿ ಪೂರ್ತಿಯಾಗಿ ಬೇಯ್ತು ನೋಡ್ರಿ. ಇನ್ನಿಷ್ಟ ಆದ್ರೆ ಸಾಕು, ಒಂದು ಪ್ಲೇಟಿಗೆ ತೊಗೊಂಡ್ಬಿಡೋಣ. ನಾನು ಇವಾಗ ಇಲ್ಲಿ ಒಂದು ಪ್ಲೇಟ್ನ ತೊಗೊಂಡಿದ್ದೀನಿ, ಒಂದು ಟಿಶ್ಯೂ ಪೇಪರ್ನ ಹಾಕ್ಕೊಂಡ್ಬಿಟ್ಟು, ಯಾಕಂದರೆ ಎಕ್ಸ್ಟ್ರಾ ಎಣ್ಣೆ ಎಲ್ಲ ಏನು ನೋಡ್ರಿ ತೆಗೆದು ಬಿಡುತ್ತೆ ಅಂಥೇಳಿ. ಇವಾಗ ಆಲ್ಮೋಸ್ಟ್ ರೆಡಿ ಆಯಿತು, ಒಂದು ಪ್ಲೇಟಿಗೆ ತೊಗೊಂಡ್ಬಿಟ್ಟೆ. ಉಳಿದಿರೋದು ಇನ್ನೂ ಹಿಟ್ಟಿತ್ತು ನೋಡ್ರಿ, ಅದನ್ನು ಇನ್ನೊಂದು ಸರಿ ನಾನು ಸೇಮ್ ಮೆಥಡ್ ಒಳಗೆ ಫ್ರೈ ಮಾಡಿ ತೊಗೊಂಡು ಬಂದು ನೋಡ್ರಿ. ಇಲ್ಲಿ ನೋಡ್ತಿರ್ಬೋದು ನೀವು, ನಾವು ಎಷ್ಟೂ ಏನೈತೆ ನೋಡ್ರಿ ಅದಕ್ಕೆ ಖಾರ ಹಾಕಲಿ ಬಿಡಲಿ, ಮೇಲೆ ಏನೈತಲ್ಲ ಮೆಣ್ಸಿಕಾಯಿ ಬೇಕೇ ಬೇಕು. ಸೊ ಹಾಗಾಗಿ ನಾನು ಇದು ಬಜ್ಜಿಗೆ ಏನೈತಲ್ಲ ಮೆಣ್ಸಿಕಾಯಿ ಹಾಕಿದ್ದಿಲ್ಲ, ಯಾಕಂದ್ರೆ ಮೇಲ್ಗಡೆ ತಿನ್ನೋವಾಗ ಅದೊಂಥರ ಟೇಸ್ಟ್ ಬರುತ್ತೆ ಅಂಥೇಳಿ. ನೋಡಿದ್ರಲ್ಲ, ಈ ರೀತಿ ಬಜ್ಜಿ ತರ್ತೀವಿ. ಒಂದು ಕಪ್ ಟೀ ಆಗಲಿ ಕಾಫಿ ಆಗಲಿದ್ರೆ ಪರ್ಫೆಕ್ಟ್ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿಬಿಡುತ್ತೆ. ಸೊ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಸಿಗೋಣ ನೆಕ್ಸ್ಟ್ ವಿಡಿಯೋ ಒಂದಿಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.